ಡಿಯರ್ ಫ್ರೆಂಡ್ಸ್, ನಾವು ರಿಚ್ ಆಗೋದಕ್ಕೂ ಮತ್ತು ಪೂರ್ ಆಗೋದಕ್ಕೂ ನಾವು ಅರ್ನ್ ಮಾಡುವಂಥ ಇನ್ಕಮ್ ಸೈಜ್ ಡಿಸೈಡ್ ಮಾಡಲ್ಲ. ನೆನಪಲ್ಲಿ ಇಟ್ಕೊಳ್ಳಿ, ನೀವು ತಿಂಗಳಿಗೆ ಎಷ್ಟು ದುಡ್ಡನ್ನು ಗಳಿಸ್ತೀರಾ, ಅದು ಸ್ಯಾಲ್ರಿ ಆಗಿರಲಿ ಅಥವಾ ಬಿಸ್ನೆಸ್ಸಲ್ಲಿ ಬರುವಂಥ ಇನ್ಕಮ್ ಆಗಿರಲಿ, ಅದು ನಿಮ್ಮನ್ನು ರಿಚ್ ಮಾಡೋದಿಲ್ಲ. ಬಂದಿರುವಂಥ ದುಡ್ಡನ್ನು ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವುದ್ರಲ್ಲಿ ಹಾಕಬೇಕು, ಅದರಲ್ಲಿ ಎಷ್ಟನ್ನು ಖರ್ಚು ಮಾಡಬೇಕು, ಈ ಒಂದು ಮನಿ ಮ್ಯಾನೇಜ್ಮೆಂಟ್ ಮೆಚುರಿಟಿ ನಿಮ್ಗೆ ಚೆನ್ನಾಗಿತ್ತಂದ್ರೆ ಮಾತ್ರ ನೀವು ಲೈಫಲ್ಲಿ ಒಂದೇನಾದರೂ ಒಂದು ಹಂತಕ್ಕೆ ಫೈನಾನ್ಷಿಯಲಿ ಸೆಕ್ಯೂರ್ ಆಗೋಕ್ಕೆ ಸಾಧ್ಯ. ಯಾಕೆಂದರೆ ದುಡ್ಡಿಗೆ ಕಾಲಿರಲ್ಲ, ಪಂಖಗಳಿರುತ್ತೆ. ಸೊ ಹೇಗೆ ಹಾರ್ಕೊಂಡು ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ಹಾಗಾಗಿ ನೀವು ತಿಂಗಳಿಗೆ ಎಷ್ಟನ್ನು ಅರ್ನ್ ಮಾಡಬೇಕು ಅಥವಾ ಎಷ್ಟು ದುಡಿಬೇಕು ಅನ್ನೋದು ಆಲೋಚನೆಗಿಂತ ಮುಂಚೆ ಬಂದಿರುವಂಥ ಹಣವನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ತಿಳ್ಕೊಳ್ಳಿ. ಅದು ನಿಮ್ಮನ್ನು ಒಂದು ಹಂತದಲ್ಲಿ ಫೈನಾನ್ಷಿಯಲ್ ಆಗಿ ಸೆಕ್ಯೂರ್ ಮಾಡುತ್ತೆ. ನಮಸ್ತೆ.